ಮೈಸೂರಿನ ಪಾರಂಪರಿಕ ಮತ್ತು ಐತಿಹಾಸಿಕ ಕಟ್ಟಡವಾದ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಬನ್ನಿ ನೋಡೋಣ. ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಕಟ್ಟಿಸಿದ್ದು 1892ರಲ್ಲಿ 10ನೇ ಚಾಮರಾಜ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ ಆಗಿನ ಭಾರತದ ವೈಸ್ರಾಯ್ ಆದಂಥ ಲ್ಯಾನ್ಸ್ಡೌನ್ ಅವರು ಮೈಸೂರಿಗೆ ಭೇಟಿ ನೀಡಿರ್ತಾರೆ. ಆ ಭೇಟಿಯ ಸ್ಮರಣಾರ್ಥವಾಗಿ ಈ ಕಟ್ಟಡವನ್ನು ಮಹಾರಾಜರು ಕಟ್ಟಿಸಿರ್ತಾರೆ. ಬ್ರಿಟಿಷ್ ರಾಜ್ ಸಮಯದಲ್ಲಿ 1888ರಿಂದ 1894ರವರೆಗೂ ಭಾರತದ ವೈಸ್ರಾಯ್ ಆಗಿದ್ದು ಲಾರ್ಡ್ ಲ್ಯಾನ್ಸ್ಡೌನ್. ವೈಸ್ರಾಯ್ ಮತ್ತು ಭಾರತದ ಗವರ್ನರ್ ಜನರಲ್ ಆಗಿದ್ದ ಅವಧಿಯಲ್ಲಿ ಲಾರ್ಡ್ ಲ್ಯಾನ್ಸ್ಡೌನ್ ಕೆಲವು ಗಮನ ಸೆಳೆಯುವಂತ ಪ್ರಖ್ಯಾತ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ. ಇದರಲ್ಲಿ ಇಂಪೀರಿಯಲ್ ಲೈಬ್ರರಿ ಮತ್ತು ರೆಕಾರ್ಡ್ ಆಫೀಸ್ ಸ್ಥಾಪನೆ, ಪೊಲೀಸರನ್ನು ಪುನರ್ ಸಂಘಟಿಸುವುದು, ಶಾಸಕಾಂಗ ಮಂಡಳಿಯನ್ನು ಪುನರ್ ರಚಿಸುವುದು, ರೈಲ್ವೆ ಮತ್ತು ನೀರಾವರಿ ಕಾರ್ಯಗಳನ್ನು ವಿಸ್ತರಿಸುವುದು, ಹೆಣ್ಣು ಮಕ್ಕಳನ್ನು ರಕ್ಷಿಸಲು ಒಂದು ಕಾಯ್ದೆಯನ್ನು ಜಾರಿಗೊಳಿಸಿ ಅವರ ವಿವಾಹ ಪ್ರಾಯ 10ರಿಂದ 12ಕ್ಕೆ ಏರಿಸುವುದು, ಫ್ಯಾಕ್ಟರಿ ಕಾಯ್ದೆಯನ್ನು ಪರಿಷ್ಕರಿಸುವುದು ಮತ್ತು ಪ್ರಾಣಿಗಳ ಮೇಲೆ ನಡೆಯುವಂಥ ಕ್ರೌರ್ಯವನ್ನು ತಡೆಗಟ್ಟುವ ಕಾನೂನನ್ನು ಸುಧಾರಿಸುವುದು. ಅಂದಿನ ಮೈಸೂರು ಮಹಾರಾಜರಾದಂಥ 10ನೇ ಚಾಮರಾಜ ಒಡೆಯರ್ ಅವರು ಈ ಲಾರ್ಡ್ ಲ್ಯಾನ್ಸ್ಡೌನ್ ಅವರನ್ನ ಮೈಸೂರಿಗೆ ಇನ್ವೈಟ್ ಮಾಡ್ತಾರೆ. ಲಾರ್ಡ್ ಲ್ಯಾನ್ಸ್ಡೌನ್ಗೆ ಗೌರವಾರ್ಥವಾಗಿ ಒಂದು ಸೊಗಸಾದ ಭವ್ಯ ಕಟ್ಟಡವನ್ನು ನಿರ್ಮಿಸಲು ತೀರ್ಮಾನ ಮಾಡ್ತಾರೆ. ಲ್ಯಾನ್ಸ್ಡೌನ್ ಮತ್ತು ಅವರ ಪತ್ನಿ ಲೇಡಿ ಮೌಟ್ ಹ್ಯಾಮಿಲ್ಟನ್ 1892ನೇ ಇಸ್ವಿ ನವೆಂಬರ್ 10ನೇ ತಾರೀಕು ಆ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಟ್ಟಡಕ್ಕೆ ಲ್ಯಾನ್ಸ್ಡೌನ್ ಬಜಾರ್ ಅಂತ ಹೆಸರಿಡ್ತಾರೆ. ಇದನ್ನು ಕಟ್ಟಿದ್ದು ಇಟ್ಟಿಗೆ ಮತ್ತು ಸುಣ್ಣದ ಗಾರೆ ಉಪಯೋಗಿಸಿ. ಇದರ ಗೋಡೆ 350 mm ದಪ್ಪ ಇದ್ದು ರೂಫ್ ಮಾಡಲಿಕ್ಕೆ ಮರದ ಬೀಮ್ ಉಪಯೋಗಿಸಿ ಅದನ್ನು ಮೆಡ್ರಾಸ್ ಟೆರೆಸ್ ಅನ್ನೋ ರೀತಿಯಲ್ಲಿ ಕಟ್ಟಿರೋದು. ಈ ಮೆಡ್ರಾಸ್ ಟೆರೆಸ್ ಬಂದ್ಬಿಟ್ಟು ಬ್ರಿಟಿಷ್ ರೀತಿಯಲ್ಲಿ ಕಟ್ತಾ ಇದ್ದಂಥ ಟೆರೆಸ್. ಅದು ಮರದ ಬೀಮ್ಸ್ ಮೇಲೆ ಸಾಂಪ್ರದಾಯಿಕ ಹಾಲೋ ಟೈಲ್ಸ್ ಹಾಕಿ ಅದನ್ನ ಸುಣ್ಣದ ಗಾರೆಯಿಂದ ಪ್ಯಾಕ್ ಮಾಡ್ತಾ ಇದ್ರು. ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಗೋಥಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಶಾರದಾ ವಿಲಾಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಏನಿದೆ ಅದರ ಬೆಳವಣಿಗೆಯಲ್ಲಿ ಈ ಕಟ್ಟಡ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಶಾರದಾ ವಿಲಾಸ್ ಶಿಕ್ಷಣ ಸಂಸ್ಥೆ ಶುರುವಾಗಿದ್ದು 1861ರಲ್ಲಿ ಆಗಿನ ಮಹಾರಾಜರಾದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ದರ್ಬಾರಲ್ಲಿದ್ದಂಥ ರಾವ್ ಬಹದ್ದೂರ್ ಬಕ್ಷಿ ನರಸಿಪ್ಪ ಅವರ ಹತ್ರ ಹೇಳ್ತಾರೆ, ಮೈಸೂರನ್ನ ಒಂದು ಶಿಕ್ಷಣ ಕೇಂದ್ರವಾಗಿ ಮಾಡಲಿಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಲು ಹೇಳುತ್ತಾರೆ. ಮಹಾರಾಜರ ಆಸೆಗೆ ಅನುಗುಣವಾಗಿ ಶ್ರೀ ನರಸಪ್ಪ ಅವರು ಒಂದು ದೇವಾಲಯದಲ್ಲಿ ಸಂಸ್ಕೃತ ಶಾಲೆಯನ್ನು ಪ್ರಾರಂಭಿಸಿ ಅದಕ್ಕೆ ಶಾರದಾ ವಿಲಾಸ್ ಪಾಠಶಾಲೆ ಅಂತ ಹೆಸರಿಡ್ತಾರೆ. 1899ರಲ್ಲಿ ಮಹಾರಾಜರು ಈ ಶಾಲೆಯ ವ್ಯವಹಾರಗಳನ್ನು ನಿರ್ವಹಿಸಲು ಆಡಳಿತ ಮಂಡಳಿಯನ್ನು ರಚಿಸುತ್ತಾರೆ. ತಾತಯ್ಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಶ್ರೀ ವೆಂಕಟಕೃಷ್ಣಯ್ಯ ಅವರನ್ನು ಈ ಶಾಲೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ. ಈ ತಾತಯ್ಯ ಬಂದ್ಬಿಟ್ಟು ಸಮಾಜಕ್ಕೋಸ್ಕರ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವರು ಒಂದು ಶಿಕ್ಷಣ ತಜ್ಞರಾಗಿದ್ದರು, ಜೊತೆಗೆ ಸಾಮಾಜಿಕ ಸುಧಾರಕರು, ವಿಚಾರವಾದಿ, ನಾಗರಿಕ ಸೇವಕ, ಲೋಕೋಪಕಾರಿ, ಸಾಹಿತಿ ಮತ್ತು ಪತ್ರಕರ್ತ, ಈ ರೀತಿ ಅನೇಕ ಉನ್ನತ ಪಾತ್ರಗಳನ್ನು ತುಂಬಿದ್ದರು. 1904ರಲ್ಲಿ ಶಾರದಾ ವಿಲಾಸ್ ಪಾಠಶಾಲೆನ ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ಗೆ ಸ್ಥಳಾಂತರ ಮಾಡಲಾಗುತ್ತೆ. ಪ್ರಾಥಮಿಕ ಶಾಲೆ ಮಾತ್ರ ಇದ್ದಂಥ 1917ರಲ್ಲಿ ಪ್ರೌಢಶಾಲೆ ಆರಂಭವಾಗಿ 1931ರಲ್ಲಿ ಸ್ವಂತವಾದ ಒಂದು ಕಟ್ಟಡಕ್ಕೆ ಈ ಶಾರದಾ ವಿಲಾಸ್ ಪಾಠಶಾಲೆಯನ್ನ ಸ್ಥಳಾಂತರ ಮಾಡಲಾಗುತ್ತದೆ. ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಲ್ಲಿ 97 ಅಂಗಡಿಗಳಿದ್ದು ಅದರಲ್ಲಿ 55 ಅಂಗಡಿಗಳು ನೆಲಮಾಡಿಯಲ್ಲಿತ್ತು, 42 ಅಂಗಡಿಗಳು ಫಸ್ಟ್ ಫ್ಲೋರ್ ಅಲ್ಲಿತ್ತು. ಬೆಂಗಳೂರಿನಲ್ಲಿ ಒಮ್ಮೆ ಪ್ರಸಿದ್ಧವಾದ ತಾಯ್ನಾಡು ಎಂಬ ದಿನಪತ್ರಿಕೆಯ ಮೊದಲ ಕಚೇರಿ ಮೈಸೂರಿನ ಇದೇ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು. PR ರಾಮಯ್ಯ ಅನ್ನೋರು 1927ರಲ್ಲಿ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಲ್ಲಿ ತಾಯ್ನಾಡು ದಿನಪತ್ರಿಕೆಯನ್ನು ಪ್ರಾರಂಭಿಸಿ ನಂತರ ಬೆಂಗಳೂರಿಗೆ ಅವರ ಕಚೇರಿಯನ್ನು ವರ್ಗಾವಣೆ ಮಾಡ್ತಾರೆ. ತಾಯ್ನಾಡು ದಿನಪತ್ರಿಕೆಯ ಪ್ರಾಮುಖ್ಯತೆ ಏನೆಂದರೆ ಸ್ವಾತಂತ್ರ್ಯಕ್ಕೆ ಮುಂಚೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಪತ್ರಕರ್ತರಿಗೆ ಯಾವುದೇ ರೀತಿಯಾದ ಸ್ವಾತಂತ್ರ್ಯ ಇಲ್ಲದೆ ಇರೋ ಸಮಯದಲ್ಲೂ ಕೂಡ ಇವರು ಬ್ರಿಟಿಷರ ವಿರುದ್ಧವಾಗಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕವರ್ ಮಾಡ್ತಾ ಇದ್ರು. ಆ ದಿನಗಳಲ್ಲಿ ಬಹಳಷ್ಟು ಸರ್ಕ್ಯುಲೇಷನ್ ಇದ್ದಂತ ಒಂದು ಪತ್ರಿಕೆ ತಾಯ್ನಾಡು. ನವೆಂಬರ್ 10ರಂದು ಲಾರ್ಡ್ ಲ್ಯಾನ್ಸ್ಡೌನ್ ಅವರ ಜೊತೆ ಅವರ ಪತ್ನಿ ಮತ್ತು ಅವರ ಸಿಬ್ಬಂದಿಗಳು ಮೈಸೂರಿಗೆ ಆಗಮಿಸಿದರು. ಇವರನ್ನ ಮಹಾರಾಜ 10ನೇ ಚಾಮರಾಜ ಒಡೆಯರು ಅತ್ಯಂತ ಆಡಂಬರ ಸಮಾರಂಭದೊಂದಿಗೆ ಇವರನ್ನ ಸ್ವೀಕಾರ ಮಾಡ್ತಾರೆ. ಇವರು ರೈಲ್ವೆ ನಿಲ್ದಾಣದಿಂದ ಸರ್ಕಾರಿ ಭವನಕ್ಕೆ ತೆರಳುವಾಗ ಇವರನ್ನ ಸ್ವಾಗತ ಮಾಡ್ಲಿಕ್ಕಂತಾನೆ
ಆಗ ಪಂಡಿತರು, ಮೌಲ್ಯರು, ಮಹಾರಾಣಿ ಶಾಲೆಯ ವಿದ್ಯಾರ್ಥಿಗಳು, ಮೈಸೂರು ನಗರದ ಮುನ್ಸಿಪಲ್ ಕಮಿಷನರ್, ಪ್ರಮುಖ ಭೂ ಮಾಲೀಕರು ಮತ್ತು ರಾಜ್ಯದ ವ್ಯಾಪಾರಿಗಳು ಇವರೆಲ್ಲ ಸೇರ್ಕೊಂಡು ಸ್ವಾಗತಿಸ್ತಾರೆ. ಅಂದಿನ ಪುರಸಭೆ ಆಯುಕ್ತರು ವೈಸ್ರಾಯ್ ಅವರಿಗೆ ಸ್ವಾಗತ ಭಾಷಣ ಕೂಡ ಮಾಡ್ತಾರೆ. ಮರುದಿನ ಮಹಾರಾಜರು ಪ್ರಮುಖ ಅಧಿಕಾರಿಗಳೊಂದಿಗೆ ವೈಸ್ರಾಯ್ ಭವನಕ್ಕೆ ಭೇಟಿ ಕೊಡ್ತಾರೆ. ಸಂಜೆ ಜಗನ್ಮೋಹನ್ ಅರಮನೆಯಲ್ಲಿ ಮಹಾರಾಜರು ಒಂದು ಗ್ರ್ಯಾಂಡ್ ಫಂಕ್ಷನ್ ಮುಖಾಂತರ ಅವರಿಗೆಲ್ಲ ಎಂಟರ್ಟೈನ್ಮೆಂಟ್ ನೀಡ್ತಾರೆ. ಇಲ್ಲೇ ಮುಂದೆ ನಮಗೆ ಜಗನ್ಮೋಹನ್ ಅರಮನೆ ಕೂಡ ಕಾಣುತ್ತೆ. ಅಲ್ಲಿ ಹಾಜರಿದ್ದವರಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಕೂಡ ಇದ್ದರು. ಕೆ ಶೇಷಾದ್ರಿ ಅಯ್ಯರ್ ಬಂದ್ಬಿಟ್ಟು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತ ದಿವಾನ್ರು ಇವರು. ಆಧುನಿಕ ಬೆಂಗಳೂರನ್ನ ರಚಿಸಿದವರು ಅಥವಾ ಪ್ಲಾನ್ ಮಾಡಿದವರು ಅಂತ ಕೂಡ ಇವರಿಗೆ ಹೆಸರಿದೆ. ಕೋಲಾರ್ ಗೋಲ್ಡ್ ಫೀಲ್ಡ್ ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಸ್ಥಾಪನೆ ಮಾಡಿದ್ದು ಇವರೇನೆ. ಇದರ ಜೊತೆಗೆ ಶಿವನ ಸಮುದ್ರ ಹೈಡಲ್ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಕೂಡ ನಿಯೋಜಿಸಿದವರು ಕೆ ಶೇಷಾದ್ರಿ ಅಯ್ಯರ್. ಅಂದು ದಿನದ ಕೊನೆಯಲ್ಲಿ ಪಟಾಕಿಗಳ ಭವ್ಯ ಪ್ರದರ್ಶನಕ್ಕೆ ವೈಸ್ರಾಯ್ ಸಾಕ್ಷಿ ಆಗ್ತಾರೆ. ಲ್ಯಾನ್ಸ್ಡೌನ್ ಮೈಸೂರಿಗೆ ಬಂದಾಗ ಮಹಾರಾಜರ ಬಗ್ಗೆ ಹೇಳಿದೇನಪ್ಪ ಅಂದ್ರೆ, ಬಹುಶಃ ಭಾರತದಲ್ಲೇನೆ ರಾಜ ಮತ್ತು ಪ್ರಜೆಗಳು ಇಬ್ಬರು ಸಂತೋಷವಾಗಿರುವಂತ ಏಕೈಕ ರಾಜ್ಯ ಮೈಸೂರು ಇರಬಹುದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮಹಾರಾಜರ ಆಡಳಿತದ ಸಮಯದಲ್ಲಿ ನೀರಾವರಿ ಕಾಮಗಾರಿಗಳ ನಿರ್ಮಾಣದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ. ಮತ್ತೆ ಮೈಸೂರು ರಾಜ್ಯದ ರೈಲ್ವೆಯಲ್ಲಿ ಮಾತ್ರ 150 ಲಕ್ಷ ರೂಪಾಯಿಗಿಂತ ಹೆಚ್ಚು ನಮ್ಮ ಮಹಾರಾಜರು ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಹೊಸ ರಸ್ತೆಯನ್ನು ನಿರ್ಮಿಸಿದ್ದಾರೆ, ಆಸ್ಪತ್ರೆಗಳನ್ನು ಮತ್ತೆ ಔಷಧಾಲಯಗಳನ್ನು ಕೂಡ ತೆರೆದಿದ್ದಾರೆ. ದನಗಳ ಸುಧಾರಣೆಗೆ ಗಮನ ನೀಡಲಾಗಿದೆ. ಗಣಿಗಾರಿಕೆ, ತೋಟಗಾರಿಕೆ ಮುಂತಾದ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮ್ಮ ಮಹಾರಾಜರು ಅಂತ ಕೂಡ ಹೇಳ್ತಾರೆ. ಇದಷ್ಟೇ ಅಲ್ಲದೆ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಜೊತೆಗೆ ಹೆಣ್ಮಕ್ಳಿಗೂ ಕೂಡ ಶಾಲೆಗಳನ್ನು ತೆರೆದಿದ್ದಾರೆ. ಇದರಿಂದ ನಮ್ಮ ಮಹಾರಾಣಿಯನ್ನು ಕೂಡ ಅತ್ಯಂತ ಗೌರವದಿಂದ ನೆನೆಸಲಾಗುತ್ತದೆ ಅಂತ ಕೂಡ ಅವರು ಹೇಳಿದರು. ಈ ರೀತಿ ಒಂದು ಉನ್ನತ ಬ್ರಿಟಿಷ್ ಅಧಿಕಾರಿಗಳಿಂದ ಒಂದು ಮಹಾರಾಜರಿಗೆ ಸಿಕ್ಕಿದಂಥ ಅತ್ಯುತ್ತಮ ಗೌರವಗಳಲ್ಲಿ ಇದು ಒಂದಾಗಿದೆ. ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಇನ್ನೂ ತುಂಬ ದೊಡ್ಡದಾಗಿತ್ತು. ಮೊದಲು 1050 ಅಡಿ ಉದ್ದ ಇತ್ತು. 4 ಬ್ಲಾಕ್ಗಳಿತ್ತು. ಇದರಲ್ಲಿ ಒಂದು ಯುರೋಪಿಯನ್ ಶಾಪಿಂಗ್ ಕಾಂಪ್ಲೆಕ್ಸ್ ರೀತಿಯಲ್ಲಿ ಇದನ್ನ ಕಟ್ಟಿರುತ್ತಾರೆ. ಇಲ್ಲಿ ಪ್ರತ್ಯೇಕ 3 ಸ್ಟೇರ್ ಕೇಸ್ ಅಥವಾ ಮೆಟ್ಟಿಲುಗಳಿದ್ದು ಅದರ ಮುಂದೆ ವಿಶಾಲವಾದ ಹೊದಿಕೆಯ ಹಾದಿಯನ್ನು ಹೊಂದಿತ್ತು. ಇದರಿಂದ ಗ್ರಾಹಕರಿಗೆ ಸೂರ್ಯ ಮತ್ತು ಮಳೆಯಿಂದ ರಕ್ಷಣೆ ಸಿಗ್ತಾ ಇತ್ತು. ಇಲ್ಲಿಂದ ಚಿಕ್ಕ ಗಡಿಯಾರವರೆಗೂ ಈ ಕಟ್ಟಡ ಇತ್ತು. 1956ರಲ್ಲಿ DC ಆಫೀಸ್ವರೆಗೂ ಇರುವಂತ ರಸ್ತೆ ಆದಂತ ದೇವರಾಜ ಅರಸ್ ರಸ್ತೆ ಮತ್ತು KR ಸರ್ಕಲ್ ನಿರ್ಮಾಣ ಮಾಡ್ಲಿಕ್ಕಾಗಿ ಈ ಲ್ಯಾನ್ಸ್ಡೌನ್ ಕಟ್ಟಡದ ಒಂದು ಭಾಗವನ್ನ ಉರುಳಿಸಬೇಕಾಗಿ ಬರುತ್ತೆ. ಈ KR ಸರ್ಕಲ್ ಮತ್ತೆ ಅಲ್ಲಿ ಮುಂದೆ ಕಾಣ್ತಿರುವಂತ ದೇವರಾಜ ಅರಸ್ ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಅಲ್ಲಿ ಕಾಣ್ತಾ ಇರ್ಬೋದು ಲ್ಯಾನ್ಸ್ಡೌನ್ ಬಿಲ್ಡಿಂಗ್. ಅದು ಇನ್ನೂ ಮುಂದುವರೆದು ಅಲ್ಲೇ ಇರೋದು ಚಿಕ್ಕ ಗಡಿಯಾರವರೆಗೂ ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಇತ್ತು. ಆದರೆ ಈ KR ಸರ್ಕಲ್ ಮತ್ತು ಇಲ್ಲಿ ಕಾಣುವಂಥ ದೇವರಾಜ ಅರಸ್ ರೋಡು ಮತ್ತು ಈ ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಉರುಳಿಸ್ಬೇಕಾಗಿ ಬಂತು. ಅಲ್ಲಿ KR ಸರ್ಕಲಿಂದ ಇಲ್ಲಿದೆ ಚಿಕ್ಕ ಗಡಿಯಾರ, ಇಲ್ಲಿವರೆಗೆಲ್ಲೋ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಬರಬೇಕಿತ್ತು. ಇನ್ನೊಂದು ಭಾಗದಲ್ಲಿ ಜಗನ್ಮೋಹನ್ ಅರಮನೆಯ ರಸ್ತೆಯವರೆಗೂ ಈ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಕಟ್ಟಲಾಗಿತ್ತು. ಇಲ್ಲಿ ಹಿಂದೆ ಇದ್ದಂತ ಆ ಭಾಗ ಕೂಡ ಕೆಡವಿ ಅಲ್ಲಿ ಇವಾಗ ಕಮರ್ಷಿಯಲ್ ಮಳಿಗೆಗಳಿಗೆ ಕಟ್ಟಲಾಗಿದೆ. ಆದ್ರೆ ಇವಾಗ ಇಲ್ಲಿ ಉದ್ದಕ್ಕಿರುವಂತ ಈ ಕಟ್ಟಡದ ಒಂದು ಭಾಗ ಮಾತ್ರ ಉಳಿದಿದೆ. ಮತ್ತೆ ಈ ಕಟ್ಟಡದ ಎದುರುಗಡೆನೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಇರೋದು. ಹಾಗೆ ಇನ್ನೊಂದು ಭಾಗದಲ್ಲಿ ಈ ಕಟ್ಟಡದ ಎದುರುಗಡೆನೆ ಅಂಬಾವಿಲಾಸ್ ಅರಮನೆ ನೋಡ್ಬೋದು. 2012 ಆಗಸ್ಟ್ ತಿಂಗಳಲ್ಲಿ ಈ ಕಟ್ಟಡದ ಒಂದು ಭಾಗ ಕುಸಿದು 4 ಜನ ಪ್ರಾಣ ಕಳ್ಕೊಂತಾರೆ. ಅವಾಗಿಂದ ಈ ಕಟ್ಟಡವನ್ನು ಉಪಯೋಗಿಸ್ತಾ ಇಲ್ಲ. ಅಲ್ಲಿದ್ದಂಥ ಅಂಗಡಿಗಳೆಲ್ಲ ಬೇರೆ ಕಡೆಗೆ ಸ್ಥಳಾಂತರಗೊಳಿಸಲಾಗುತ್ತೆ. ಅವತ್ತಿಂದ ಇವತ್ತಿನವರೆಗೂ ಈ ಕಟ್ಟಡ ಹೀಗೆ ಬಿದ್ದಿದೆ. ಈಗ ಈ ಕಟ್ಟಡ ಸಂರಕ್ಷಣೆ ಇಲ್ಲದೆ ಬಹಳಷ್ಟು ನಿರ್ಲಕ್ಷಣೆಗೆ ಒಳಗಾಗಿ ನಶಿಸಿ ಹೋಗ್ತಾ ಇದೆ. ಸರ್ಕಾರದಲ್ಲಿ ಕೆಲವರು ಇದನ್ನ ಕೆಡವಿ ಹೊಸದಾಗಿ ಕಟ್ಟಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ. ಮೈಸೂರಿನ ಬಹಳಷ್ಟು ಜನ ಇದನ್ನ ಉಳಿಸಿ ಇದನ್ನ ಜೀರ್ಣೋದ್ಧಾರಗೊಳಿಸಬೇಕು ಎಂಬ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ. ಆದರೆ ಇನ್ನೂ ಯಾವುದೇ ರೀತಿಯಾದ ಒಂದು ತೀರ್ಮಾನ ಕೈಗೊಳ್ಳಲಾಗಿಲ್ಲ.
ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಪಾರಂಪರಿಕ ಕಟ್ಟಡವನ್ನ ಉಳಿಸುವ ಪ್ರಯತ್ನ ಬಹಳಷ್ಟು ಮಾಡ್ತಿದ್ದಾರೆ. ಇದು ಮಾತ್ರ ಅಲ್ಲ, ಮೈಸೂರಲ್ಲಿರುವಂತಹ ಹಲವಾರು ಪಾರಂಪರಿಕ ಕಟ್ಟಡಗಳನ್ನ ಉಳಿಸಲು ಮತ್ತು ಜೀರ್ಣೋದ್ಧರಗೊಳಿಸಲು ಪ್ರಯತ್ನ ಪಡ್ತಿದ್ದಾರೆ. ಈ ಚಿಕ್ಕ ಗಡಿಯಾರದ ಪಕ್ಕದಲ್ಲೇನೆ ಮತ್ತೊಂದು ಐತಿಹಾಸಿಕ ಮತ್ತು ಪಾರಂಪರಿಕ ಕಟ್ಟಡವಾದ ದೇವರಾಜ ಮಾರುಕಟ್ಟೆ ಇದೆ. ಈ ಪಾರಂಪರಿಕ ಕಟ್ಟಡವನ್ನು ಕೂಡ ಉರುಳಿಸಿ ಹೊಸದಾಗಿ ಕಟ್ಟಬೇಕಂತ ಸರ್ಕಾರದಲ್ಲಿ ಕೆಲವರು ನಿರ್ಧಾರ ಮಾಡಿದ್ದಾರೆ. ಐತಿಹಾಸಿಕ ದೇವರಾಜ ಮಾರುಕಟ್ಟೆ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಲು ಇಲ್ಲಿ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ನೋಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ. ಮೈಸೂರಲ್ಲಿರುವಂತಹ ಎಲ್ಲ ಪಾರಂಪರಿಕ ಕಟ್ಟಡಗಳು ಕೂಡ ಉಳಿಸ್ಬೇಕನ್ನೋದೇ ನನ್ನ ಆಸೆ ಕೂಡ. ನಿಮ್ಮ ಅಭಿಪ್ರಾಯ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.